ಬಂದ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಹನಾ. ಹೌದು ವೀಕ್ಷಕರೇ, ಇದೇ ಜನವರಿ 24ರಂದು ಕರ್ನಾಟಕ ಸೇರಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕೇಬಲ್ ಬಂದ್ ಮಾಡಲು ತೀರ್ಮಾನ. ಟ್ರೈನ ಹೊಸ ನಿಯಮದಿಂದಾಗಿ ಜನವರಿ 24ರಂದು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಕೇಬಲ್ ಬಂದ್ ಆಗಲಿವೆ ಎಂದು ಕೇಬಲ್ ಟಿವಿ ಆಪರೇಟರ್ಗಳ ಅಸೋಸಿಯೇಷನ್ನಿಂದ ಕೇಬಲ್ ಬಂದ್ಗೆ ಕರೆ ನೀಡಿದೆ. ಕರ್ನಾಟಕದಲ್ಲಿರುವಂಥ ಎಲ್ಲ ಕೇಬಲ್ ಟಿವಿ ಮಿತ್ರರಿಗೆ ಮತ್ತು ನನ್ನ ಅಣ್ಣ ತಮ್ಮ ಆದ ಎಲ್ಲ ಕೇಬಲ್ ಟಿವಿ ಆಪರೇಟರ್ಗೆ ನನ್ನ ನಮಸ್ಕಾರ. ಬಂಧುಗಳೇ, ಇವತ್ತು ಏನು ಈ ಟ್ರಾಯ್ ಜನವಿರೋಧಿ ನೀತಿ ಮಾಡಿದೆ ಮತ್ತು ಕೇಬಲ್ ಟಿವಿ ಆಪರೇಟರ್ ಸಂಸ್ಥೆ ನಾವೇನು ಇವತ್ತು ಹುಟ್ಟಾಕಿದ್ದೀವಿ, ಈ ಹುಟ್ಟಾಕಿರುವಂಥ ಸಂಸ್ಥೆ ಬೃಹತ್ ಆಕಾರವಾಗಿ ಏನು ಇವತ್ತು ನಾವು ನಮ್ಮ ತನು ಮನ ಧನ ಎಲ್ಲ ಕೊಟ್ಟು ನಾವು ಇಷ್ಟು ದೊಡ್ಡದಾಗಿ ಆಕಾರವಾಗಿ ನಾವು ಬೆಳೆಸಿದ್ದೀವಿ. ಇದ್ರ ಮೇಲೆ ಅವ್ರನ್ನ ಹದ್ದಿನ ಕಣ್ಣು ಬಿದ್ದು ನಮ್ಮನ್ನು ಹೆಂಗಾದರೂ ಮಾಡಿ ಈ ಬಿಸ್ನೆಸ್ಸಿಂದ ಓಡಿಸ್ಬೇಕನ್ನೋ ಅಂಥ ಎಲ್ಲ ಹುನ್ನಾರಗಳನ್ನು ಟ್ರಾಯ್ ಅವರು ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ಏನಿವತ್ತು ನಮ್ಮನ್ನು ಮಾರ್ಕೊಳ್ಳೋಂಥ ವ್ಯವಸ್ಥಿತ ಪಿತೋರಿ ನಡೀತಾ ಇದೆ, ಇದನ್ನು ಎಗೇನೆಸ್ಟ್ ಮಾಡಬೇಕಾಗಿದೆ. ಇವತ್ತಿನ ದಿವಸ ನಾವು ಏನು ಬಂದ್ ಮಾಡ್ತಾ ಇದ್ದೀವಿ, ಕಾವೇರಿ ಚಳುವಳಿ ಇರ್ಬೋದು, ಒಗನೇಕಲ್ಲು ವಿಚಾರ ಇರ್ಬೋದು, ನಾಡು ನುಡಿಗೋಸ್ಕರ ಮಾಡಿದ್ದೀವಿ. ಆದರೆ ಯಾವತ್ತೂ ಕನ್ಸಲ್ಲೋ ಅಂದ್ಕೊಂಡಿಲ್ಲ ನಮಗೋಸ್ಕರ ನಾವು ಒಂದು ದಿವಸ ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ. ನಿಮ್ಮ ಕಂಟ್ರೋಲ್ ರೂಮ್ಗಳಲ್ಲಿ ಬೆಳಿಗ್ಗೆ ಏನು 24 ತಾರೀಕು ಎಂಟರ್ ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾಗಳಲ್ಲೂ ಕೇವಲ ಭಾಗಗಳಲ್ಲಿ ಏನು ಈ ಬಂದನ್ನ ಅವರು ನಮಗೆ ನಮ್ಮ ಅಸೋಸಿಯೇಷನ್ ಸಪೋರ್ಟ್ ಕೊಟ್ಟಿದ್ದಾರೆ ಬಂದ್ ಮಾಡಲಿಕ್ಕೆ. ನೀವುಗಳೆಲ್ಲ ನಿಮ್ಮ ಕಂಟ್ರೋಲ್ ರೂಮ್ಗಳಲ್ಲಿ ಆಫ್ ಮಾಡಿ. ಎಲ್ಲೋ MS ಆಫ್ ಮಾಡ್ತಾರೋ ಅಂತ ಭ್ರಮೆ ಬೇಡ. MS ಆಫ್ ಮಾಡಲ್ಲ, ಯಾಕಂತಂದರೆ ಅವರು ಹೆಚ್ಚಿನ ರೀತಿಯಲ್ಲಿ ಲಾಭ ಇರೋದ್ರಿಂದ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೂ ಅವ್ರಿಗೂ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ, ದಯವಿಟ್ಟು ಆಫ್ ಮಾಡಿ ಅಂತ. ಅವ್ರು ನೋಡೋಣ, ನಾವು ಅವರು ಆಫ್ ಮಾಡ್ತಾರಂತ ನಾವೇನು ಅಂದ್ಕೊಳ್ಳೋದು ಬೇಡ. ನಮ್ಮ ಕಂಟ್ರೋಲ್ ರೂಮ್, ಯಾಕಂತಂದರೆ ನಮ್ಮನ್ನು ನಾವು ಆಫ್ ಮಾಡ್ಕೊಂಡ್ರೆ ಈ ಒಂದು ಬಂದು ಯಶಸ್ವಿ ಆಗುವಂಥದ್ದು. ಬಂದ್ ಮಾಡೋದ್ರ ಮುಖಾಂತರ ನಮ್ಮ ಸಂಘಟನೆಗೆ ಏನು ಕರ್ನಾಟಕ ಕೇಬಲ್ ಟಿವಿ ಆಪರೇಟರ್ ಸಂಘಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನೀವು ಏನು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದು ಸಪೋರ್ಟ್ ಮಾಡೋ ರೀತಿನ ಏನು ಸಪೋರ್ಟ್ ಮಾಡ್ತೀರಾ ಆಫ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ದಯವಿಟ್ಟು ಇದೊಂದು ಮಾಡಿ. ಆಮೇಲೆ ಮುಂದಿನ ಹೋರಾಟದ ಬಗ್ಗೆ ನಾವು ಹಂತವಾಗಿ ನಿಮಗೆ ವಾಟ್ಸಪ್ ಮುಖಾಂತರ ತಿಳಿಸ್ತಾ ಇರ್ತೀವಿ. ಕರ್ನಾಟಕದಲ್ಲಿರುವಂಥ ಸಮಸ್ತ ಕನ್ನಡ ನಾಡಿನ ಎಲ್ಲ ನಮ್ಮ ಮಿತ್ರರು ಕೇಬಲ್ ಟಿವಿ ಆಪರೇಟರ್ಗಳು ಏನು ನಾವು ಅಸೋಸಿಯೇಷನಿಂದ ಕಾಲ್ಫಾರ್ ಮಾಡಿದ್ದೀವಿ, ಇದೇ ತಿಂಗಳು 24ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ದಯವಿಟ್ಟು ತಮ್ಮ ಕಂಟ್ರೋಲ್ ರೂಮ್ಗಳಲ್ಲಿ ಕೇಬಲ್ ಟಿವಿನ ಆಫ್ ಮಾಡಿ. ಜನ ವಿರೋಧಿ ಕೆಲಸ ಏನು ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ, ಅವರಿಗೆ ಎಚ್ಚರಿಕೆ ಮಾಡಬೇಕು. ಮತ್ತು ಏನು ಕಸ್ಟಮರ್ಗೆ ಇದರಿಂದ ಹೆಚ್ಚಿನ ಹೊರೆ ಆಗ್ತಾ ಇದೆ, ನಮ್ಮ ಈ ಹೋರಾಟ ಗ್ರಾಹಕರ ಪರವಾಗಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೊಂದು ಸೂಚನೆ. ಇದೇ ಜನವರಿ 24ರಂದು ಕರ್ನಾಟಕ ಸೇರಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕೇಬಲ್ ಬಂದ್ ಆಗಲಿವೆ. ಜನವರಿ 24ರಂದು ಕೇಬಲ್ ಟಿವಿ ಆಪರೇಟರ್ಗಳ ಅಸೋಸಿಯೇಷನ್ನಿಂದ ಕೇಬಲ್ ಬಂದ್ಗೆ ಕರೆ ನೀಡಿದೆ. ಅಂದು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆಗಳವರೆಗೆ ಕೇಬಲ್ ಬಂದ್ ಆಗಲಿದೆ. ಆದ್ದರಿಂದ ಅಂದು ನೀವು ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ನೋಡಲು ಆಗದಿರಬಹುದು. ಇದಕ್ಕೆಲ್ಲ ಕಾರಣ ಭಾರತೀಯ ದೂರಸಂಪರ್ಕ ಪ್ರಾಧಿಕಾರದ ಹೊಸ ನಿಯಮ. ಹೌದು ವೀಕ್ಷಕರೇ, ಇಷ್ಟಕ್ಕೆಲ್ಲ ಟ್ರೈನ ಹೊಸ ನಿಯಮ. ಈ ಟ್ರೈನ ಹೊಸ ನಿಯಮದಿಂದ ಕಡಿಮೆ ಬೆಲೆಯಲ್ಲಿ ಚಾನೆಲ್ಗಳನ್ನು ವೀಕ್ಷಿಸಬಹುದೆಂದು ಹೇಳಲಾಗ್ತಾ ಇದೆ. ಆದರೆ ಇದು ಸುಳ್ಳು ಎನ್ನುವುದು ಕೇಬಲ್ ಆಪರೇಟರ್ಗಳ ವಾದ. ಮತ್ತು ಈ ಟ್ರೈನ ಹೊಸ ನಿಯಮದಿಂದ ಕೇಬಲ್ ನಿರ್ವಾಹಕರಿಗೂ ಮತ್ತು ಗ್ರಾಹಕರಿಗೂ ತೊಂದರೆಯಾಗುತ್ತದೆ ಎಂದು ಈಗಾಗಲೇ ಕೇಬಲ್ ಆಪರೇಟರ್ಸ್ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ದಾರೆ. ರೀತಿಯಲ್ಲಿ ಜನಕ್ಕೆ ಪ್ರಚಾರ ಮಾಡಿ ನಾವುಗಳು ಇರೋದೇ ಅದಕ್ಕೋಸ್ಕರ, ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರನೇ ನಾವುಗಳು ಇಲ್ಲಿ ಇರುವಂಥದ್ದು. ಜನಕ್ಕೆ ಒಳ್ಳೇದಾಗಬೇಕು. ಇವತ್ತೇನು ಕಡಿಮೆ ಜಾಸ್ತಿ ಚಾನಲ್ ಕೊಟ್ಬಿಟ್ಟು ಕಡಿಮೆ ದುಡ್ಡು ತಗೊತಾ ಇದ್ವಿ, ಈಗ ಕಡಿಮೆ ಚಾನಲ್ ಕೊಟ್ಬಿಟ್ಟು ಜಾಸ್ತಿ ದುಡ್ಡು ತಗೊಳ್ಳೋಂಥ ಪರಿಸ್ಥಿತಿಗೆ ತಂದಿದ್ದಾರೆ. ಇದೆಲ್ಲೂ ಕೇಬಲ್ ಆಪರೇಟರ್ಗಳಿಲ್ಲ, ಕೇಬಲ್ ಆಪರೇಟರ್ ಎಲ್ಲೂ ಮಾಡಿಲ್ಲ. ಕೇಬಲ್ ಆಪರೇಟರ್ ಇವತ್ತಂಗೂ ಜನಗಳ ಜೊತೆಲೇ ಇದ್ದು 30 ವರ್ಷಗಳಿಂದನೂ ನಾವು ಬೇರೆ 150ರಿಂದ ಬೇರೆ 300 ರೂಪಾಯಿನೇ ಹೋಗಿದ್ದೀವಿ. ಅವತ್ತು 150, 150, 190 ರೂಪಾಯಿ ಇದ್ದಿರೋ ಇವತ್ತು ಗ್ಯಾಸ್ ಬಂದು ಹತ್ರ ನಿಮಗೆ 900
ಚಿಲ್ಲರೆ ಆಗಿದೆ. ಬಟ್ ಕೇಬಲ್ ಟಿವಿ ಏರ್ಲಿಕ್ಕೆ ಬಿಟ್ಟಿಲ್ಲ ನಾವು, ಯಾಕಂದ್ರೆ ಜನಪರ ನಾವು ಜನದ ಜೊತೆಲಿದ್ದೀವಿ. 24/7 ನಾವು ವರ್ಕ್ ಮಾಡಿಕೊಂಡು ಜನ ಸ್ನೇಹಿ ಇದ್ದೀವಿ. ಎಲ್ಲೇ ಒಂದು ಕ್ರೈಮ್ ಆಗ್ಬೋದು, ಏನೇ ಒಂದು ಆಗ್ಬೋದು, ಕೇಬಲ್ ಆಪರೇಟರ್ ಪೊಲೀಸ್ ಆಗ್ಬೋದು, ಪೊಲಿಟಿಷಿಯನ್ ಆಗ್ಬೋದು, ಸಂಪರ್ಕದಲ್ಲಿ ಇಟ್ಕೊಂಡು ಒಂದು ಜನಗಳ ಪರವಾಗಿ ನಮ್ಮನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ನೋಡ್ತಾ ಇರೋಂಥದ್ದು ಇವತ್ತಿನ ತನಕ ನಾವು ಇದು ಮಾಡಿದ್ದೀವಿ. ಇವತ್ತು ಈ ಟ್ರಾಯ್ ಅವರು ಮಾಡಿರುವಂಥ ರೆಗ್ಯುಲೇಷನ್ಗೆ ಕೇಬಲ್ ಆಪರೇಟರ್ಗಳು ಹತ್ರ ಕೋಟ್ಯಾಂತರ ಜನ ಇದರಲ್ಲಿ ಏನು ಉದ್ಯೋಗ ಸೃಷ್ಟಿ ಮಾಡ್ಕೊಂಡು ನಾವೇನು ಉದ್ಯೋಗ ಕೊಟ್ಟಿದ್ದೀವಿ ಆಪರೇಟರ್ಗಳು, ಆ ಹುಡುಗರು ಪ್ರತಿಯೊಬ್ಬರು ರೋಡ್ಗೆ ಬರುವಂಥ ಪರಿಸ್ಥಿತಿಗಳಲ್ಲಿ ಬಂದು ನಿಂತಿದೆ. ಇವತ್ತು ನಾವು ಈ ರೆಗ್ಯುಲೇಷನ್ ವಿರುದ್ಧವಾಗಿದ್ದೀವಿ, ಈ ರೆಗ್ಯುಲೇಷನ್ಗೆ ಆಪೋಸಿಟ್ ಮಾಡ್ತಾ ಇದ್ದೀವಿ. ಇದು ಯಾವುದೇ ಥರದಲ್ಲಿ ನಾವು ಇದಕ್ಕೆ ಮಾಡೋಕ್ಕೆ ತಯಾರಿಲ್ಲ. ಯಾಕಂದರೆ MS ನಮ್ಗೆ ಸಪೋರ್ಟ್ ಮಾಡ್ತಲ್ಲ, MS ರೆವೆನ್ಯೂ ಶೇರ್ ಬಗ್ಗೆ ಹೇಳ್ತಾ ಇಲ್ಲ. ಅವರು ಪ್ಯಾಕೇಜ್ ಅಂತ ಅವರು ಏಕರೂಪದಲ್ಲಿ ಒಂದೇ ಥರ ನಿರ್ಣಯ ತಗೊಂಡು ಅವರು ಒಂದು ಕಡೆ ಕೊಟ್ಟವ್ರೆ. ಕಸ್ಟಮರ್ಗೆ ಎಜುಕೇಷನ್ ಇಲ್ಲ, ಕಸ್ಟಮರ್ ಗೊತ್ತಾಗ್ತಾ ಇಲ್ಲ ಯಾವ ಥರ ಇದು ಸ್ಕೀಮ್ ಹೆಂಗೆ ಏನು ಅಂತ ಗೊತ್ತಿಲ್ಲ. ಕಸ್ಟಮರ್ಗೆ ಎಲ್ಲನೂ 1 to 1 ಹೋಗಿ ಆಪ್ರೇಟರ್ ಹೇಳೋದ್ರೆ ಆಪ್ರೇಟರ್ಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಪ್ರೀಪೇಯ್ಡ ಪೋಸ್ಟ್ ಪೇಯ್ಡ ಏನಂದ್ರೆ ಏನು ಗೊತ್ತಿಲ್ಲ. ಕನ್ನಡ ಚಾನಲ್ ತೊಗೊಳ್ಬೇಕಂತಂದ್ರೆ 300-350 ಆಗುತ್ತೆ. ಮೊದಲು ನಾವು ಎಲ್ಲ ಚಾನಲ್ ಕೊಟ್ಬಿಟ್ಟು 200-550-300 ರೂಪಾಯಿ ತಗೊತಾ ಇದ್ವಿ. ಎಲ್ಲಾನು ನೋಡ್ತಾ ಇದ್ರು ಜನ, ನೋಡೋರು ಬಿಡೋರು ಎಲ್ಲಾನು ಕೊಟ್ಬಿಡ್ತಾ ಇದ್ರು. ಈಗ ಹಂಗೆ ಆಗ್ತಾ ಇಲ್ಲ ಪರಿಸ್ಥಿತಿ. ಎಲ್ಲೋ ಒಂದು ಕಡೆ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಜನಪರ ನಿಂತ್ಕೊಳ್ಬೇಕು, ಜನ ವಿರೋಧಿ ಕೆಲಸ ಆಗ್ಬಾರ್ದು. ಇವತ್ತು ಕೇಬಲ್ ಟಿವಿ ಆಪರೇಟರ್ ಜನಪರ ನಿಂತಿದ್ದಾರೆ. ಜನಪರ ನಿಂತಿರೋದಕ್ಕೆ ಇವತ್ತು ಬೃಹತ್ವಾಗಿ ಸಭೆ ಮಾಡಿ ನಾವೆಲ್ಲ ಸೇರಿಕೊಂಡು ಇವತ್ತು ಏನು 24ನೇ ತಾರೀಕು ಕೇಬಲ್ ಟಿವಿನ ಎಂಟರ್ ಸೌತ್ ಇಂಡಿಯಾನಲ್ಲಿ ಆಫ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ, ನೈಟ್ 10 ಗಂಟೆ ತನಕ ಎಂಟರ್ ಯಾವೊಂದು ಟಿವಿಗಳು ಯಾವುದೇ ಚಾನಲ್ಗಳು ಬರಲ್ಲ. ಅದು ಕೇಬಲ್ ಟಿವಿ ಎಂಟರ್ಲಿ ಕೇಬಲ್ ಟಿವಿ ಆಪರೇಟರ್ಗಳೇ ಮಾಡ್ತಾ ಇದ್ದಾರೆ. ಯಾವೊಂದು MS ಕೇಳ್ಕೊತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ. ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾವು ಮಾಡ್ಕೊಳ್ಳೋಕ್ಕೆ ಎಲ್ಲ ಸಮರ್ಥವಾಗಿ ನಾವಿದ್ದೀವಿ. ಎಲ್ಲ ಆಪರೇಟರ್ಗಳಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮಾಧ್ಯಮದ ಮುಖಾಂತರ, ದಯವಿಟ್ಟು ಗ್ರಾಹಕರು ಸಹಕಾರ ಕೊಡಬೇಕು. ಗ್ರಾಹಕರ ವತಿಯಿಂದನೇ, ಗ್ರಾಹಕರಿಗೋಸ್ಕರನೇ ನಾವು ಈ ಒಂದು ತೀರ್ಮಾನ ತಗೊಳ್ತಾ ಇರೋದು. ಈ ತೀರ್ಮಾನ ತಗೊಳ್ಳೋದ್ರಿಂದ ಗ್ರಾಹಕರಿಗೆ, ಕೇಬಲ್ ಟಿವಿ ಆಪರೇಟರ್ಗೆ, ಅವರ ಕುಟುಂಬಗಳಿಗೆ ಒಳ್ಳೆಯದಾಗುವಂಥ ತೀರ್ಮಾನಕ್ಕೋಸ್ಕರ ಈ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ. ದಯವಿಟ್ಟು ಕಸ್ಟಮರು ಇದಕ್ಕೆ ಸಹಕರಿಸಬೇಕು. ಇನ್ನೊಂದು ಮುಖ್ಯವಾಗಿ ಟ್ಯಾಕ್ಸ್ ನೋಡಿ, ಮನೆಯಲ್ಲಿ ಒಬ್ಬ ಬಡವ ಇರ್ಬೋದು, ಮಧ್ಯಮ ವರ್ಗದವನು ಇರ್ಬೋದು, ಕಾರ್ಮಿಕ ಇರ್ಬೋದು, ರೈತ ಇರ್ಬೋದು, ಅವ್ರ ಮನೇಲಿ ಕುತ್ಕೊಂಡು ಟಿವಿ ನೋಡೋಕ್ಕೆ ಅವನು ಟ್ಯಾಕ್ಸ್ ಕಟ್ಟಬೇಕು. ಎಕ್ಸಾಂಪಲ್ 300 ರೂಪಾಯಿ ತಗೊಂಡು 300 ರೂಪಾಯಿ ಅವನು ನೋಡಿದ್ರೆ 50 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಇಷ್ಟು ದಿವಸ ನಾವು ಈ 30 ವರ್ಷಗಳಿಂದನೂ ಟ್ಯಾಕ್ಸ್ಗಳು ನಾವೇ ಕಟ್ಕೊತಾ ಇದ್ವಿ. ಕಸ್ಟಮರ್ಗೆ ಗೊತ್ತಾಗ್ತಾನೆ ಇದ್ದಿಲ್ಲ. 5% ಆ ಥರ ಮಾಡ್ತಾ ಇದ್ವಿ, ನಾವೇ ಕಟ್ಕೊತಾ ಇದ್ವಿ. ಕಸ್ಟಮರ್ ಹತ್ರ ಯಾವತ್ತೂ ಟ್ಯಾಕ್ಸ್ ಅಂತ ನಾವು ಹೋಗಲೇ ಇಲ್ಲ. ಕಸ್ಟಮರ್ಗೆ ಉಳಿವಿಗಾಗಿ, ಕಸ್ಟಮರ್ಗೆ ಹೊರೆ ಆಗ್ಬಾರ್ದು ಅಂತಲೇ ನಾವು ತೀರ್ಮಾನ ತೊಗೊಂಡು ಬರ್ತಾ ಇದ್ವಿ. ಇವತ್ತು ನಮ್ಮನ್ನು ದಾಟಿ, ಕೇಬಲ್ ಆಪರೇಟರ್ನ ದಾಟಿ, ನಮ್ಮ ಸಿಸ್ಟಮ್ನ ದಾಟಿ ಟ್ರಾಯ್ ಅವರು ಇದು ವಿರುದ್ಧವಾಗಿ ಹೋಗಿ ಮನೆಯಿಂದನೂ 18% ಅಂತ ಟ್ಯಾಕ್ಸ್ ಮಾಡೋರು. ಏನಕ್ಕೆ 18%? ಇದು ಯಾಕೆ 5% ಆಗ್ಬೋದು? ಹೋಗ್ಲಿ, ದೇಶ ಒಳ್ಳೇದಾಗಲಿ, ದೇಶಕ್ಕೆ ಟ್ಯಾಕ್ಸ್ ಬೇಕು, ಆದರೆ 5% ಯಾಕೆ ಮಾಡಬಾರ್ದು? 18% ಒಬ್ಬ ಪಾಪ ವಿಲೇಜಲ್ಲಿ ಇರ್ತಾನೆ, ರಾಗಿ ಅದು ಇದು ಬೆಳ್ಕೊಂಡಿರ್ತಾನೆ ಸರ್, ಒಂದು ಅರ್ಧ ಎಕರೆ ನೀರಲ್ಲ, ಅವ್ನು ಎತ್ಕೊಂಡು ಬಂದು 20-50 ರೂಪಾಯಿ ಕಟ್ಟಬೇಕಂದ್ರೆ ಯಾವ ಥರ ಸಾಧ್ಯ ಇದೆ? ಯಾವ ವಸ್ತು ಮೇಲೆ? ಇವತ್ತು ಪ್ರಿಂಟ್ ಮೀಡಿಯಾಗೆ ಒಂದು ಟ್ಯಾಕ್ಸ್ ಇಲ್ಲ, ರೇಡಿಯೋಗಿಲ್ಲ, ಪ್ರಿಂಟ್ ಮೀಡಿಯಾಗಿಲ್ಲ. ನಮ್ಮನ್ನ ಮಾತ್ರ ಯಾಕೆ ಇವರು ಇಷ್ಟೊಂದು ಇದು ಮಾಡ್ಕೊತಾರೆ? ಈಗ ಪೇಪರ್ ಮೀಡಿಯಾ ತಗೊಂಡ್ರೆ ಅದರಲ್ಲೂ ಕ್ರೈಮ್ ಇದೆ, ಸೋಷಿಯಲ್ ಮೀಡಿಯಾದಿದೆ, ಸ್ಪೋರ್ಟ್ಸ್ ಇದೆ, ಫಿಲಮ್ದಿದೆ, ಎಲ್ಲ ಇದೆ. ಅವ್ರು ಹೇಳ್ಬೋದಲ್ಲ ಯಾವ್ದು ಓದ್ತೀವಿ ಅದಕ್ಕೆ ಮಾತ್ರ ಚಾರ್ಜ್ ಕೊಡಿ ಅಂದ್ರೆ ಆಗಲ್ಲ. ಅಲ್ಲಿ 300-350 ರೂಪಾಯಿ ಹಾಗೆ ಆಗುತ್ತೆ ಪೇಪರ್ಗೆ. ಕೇಬಲ್ ಟಿವಿಗೆ ಮಾತ್ರ ಯಾಕೆ ಈ ಥರ ಸಿಸ್ಟಮ್? ಆಲ್ರೆಡಿ ಕಂಟೆಂಟ್ಗೆ ಟ್ಯಾಕ್ಸ್ ಆಗಿದೆ, ಡಬಲ್ ಟ್ಯಾಕ್ಸ್ ಕಸ್ಟಮರ್ ಕೊಡಬೇಕು ಅಂತ ಇವರು ತೀರ್ಮಾನ ತಗೊಂಡಿದ್ದಾರೆ. ದಯವಿಟ್ಟು ಇದು ಕಸ್ಟಮರ್ಗಳೆಲ್ಲ ಮನೆಯಿಂದ ಆಚೆ ಬಂದು ಇದನ್ನ ವಿರೋಧ ಮಾಡಬೇಕು, ಇದರಿಂದ ವಿರೋಧ ಮಾಡಬೇಕು. ಯಾರಿಗೂ ಕಸ್ಟಮರ್ ಗೊತ್ತಿಲ್ಲ. ಇದು ಪವರ್, ಎಲೆಕ್ಟ್ರಿಕ್ ಥರ, ಗ್ಯಾಸ್ ಥರ, ಪೆಟ್ರೋಲ್ ಥರ ಕೇಬಲ್ ಟಿವಿನೂ ರೇಟ್ ಆಗ್ತಾ ಇದೆ. ದಯವಿಟ್ಟು ಕಸ್ಟಮರ್ಗಳೆಲ್ಲ ರೋಡಿಗೆ ಬಂದು ಕೇಂದ್ರ ಸರ್ಕಾರದ ವಿರುದ್ಧ, ಟ್ರಾಯ್ ವಿರುದ್ಧ ಹೋರಾಟ ಮಾಡಬೇಕಂತ ನನ್ನ ಒಂದು ಕಳಕಳಿಯ ಮನವಿ. ಬನ್ನಿ ವೀಕ್ಷಕರೇ, ಏನಿದು ಟ್ರಾಯ್ನ ಹೊಸ ನಿಯಮ? ಇದನ್ನು ಕೇಬಲ್ ಆಪರೇಟರ್ಗಳು ವಿರೋಧಿಸುತ್ತಾ ಇರೋದಾದರೂ ಯಾಕೆ? ಟ್ರಾಯ್ನ ಈ ಹೊಸ ನಿಯಮದಿಂದ ಆಗುವ ಲಾಭ ನಷ್ಟಗಳೇನು? ಈ ಹೊಸ ನಿಯಮದಿಂದ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಇದೆಯಾ? ಇದೆಲ್ಲದರ ಬಗ್ಗೆ ವಿವರವಾಗಿ ನಾವು ಹೇಳ್ತೀವಿ. ನಮಸ್ತೆ ವೀಕ್ಷಕರೇ, ನಾನು ನಿಖಿಲ್, ಹಾಗೂ ನನ್ನೊಂದಿಗೆ ಇವತ್ತು ರಾಘವೇಂದ್ರ ಇದ್ದಾರೆ. ಅವರು ಮೊಬಿ ಈಸಿಯ CEO ಆಗಿದ್ದಾರೆ. ಇವತ್ತು ನಾವು ಟ್ರಾಯ್ಯ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೇಬಲ್ ಟಿವಿ ಮತ್ತು DTH ಆಪರೇಟರ್ಸ್ಗೆ ಏನೇನಿದೆ ಅಂತ ಮಾತಾಡ್ತಿದ್ದೇವೆ. ಹಾಗೂ ಮತ್ತು ಇದರದ್ದು ಚಾಲೆಂಜಸ್ ಏನು ಅಂತ ರಾಘವೇಂದ್ರ ಹೇಳ್ತಾರೆ, ಹಾಗೂ ಹೇಗೆ ಓವರ್ಕಮ್ ಮಾಡ್ಬೋದು ಇವೆಲ್ಲ ಅಂತ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ.
ನಮಸ್ತೆ ನಿಖಿಲ್, ನಮಸ್ತೆ ಎಲ್ಲರಿಗೂ. ಸೊ ರಾಘವೇಂದ್ರ, ನನ್ನಲ್ಲಿ ಇವತ್ತು ಕೆಲವು ಕ್ವೆಶನ್ಸ್ ಇದೆ. ಕೆಲವು ಕೇಬಲ್ ಆಪರೇಟರ್ಸ್ ಎಲ್ಲ ಕೇಳಿದ್ದಾರೆ. ಸೊ ಮೊದಲನೆಯದಾಗಿ ಈ ಟ್ರೈ ರೂಲ್ಸ್ ಫಾರ್ ಕೇಬಲ್ ಟಿ ವಿ ಮತ್ತು DTH ಸರ್ವಿಸಸ್ಗೆ ಏನಿದೆ ಇವೆಲ್ಲ? ಈಗ ಏನು ಹೊಸ ರೂಲ್ಸ್ ಬರ್ತಾ ಇದೆ ಡಿಸೆಂಬರ್ 29 ಅಪ್ಲೈ ಆಗೋ ಹಾಗೆ. ಇದು ಕೇಬಲ್ ಆಪರೇಟರ್, DTH, HITS, IPTV ಎಲ್ಲರಿಗೂ ಅಪ್ಲೈ ಆಗುವಂಥ ಒಂದು ರೂಲ್ಸು. ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈಗ ಏನು ಮಾಡ್ತಿದ್ದೀವಿ ಅಂದರೆ ನಾವು ನಮಗೆ ಒಟ್ಟು ಒಂದು 300, 400, 500 ಚಾನಲ್ಸ್ ಬರ್ತಾಯಿದೆ, ನಾವು ಎಲ್ಲದಕ್ಕೂ ಪೇ ಮಾಡ್ತಾಯಿದ್ದೀವಿ. ಸೊ ಇನ್ನು ಮುಂದೆ ಬರೋ ದಿನಗಳಲ್ಲಿ ನಾವು ಯಾವ ಚಾನಲನ್ನು ನೋಡ್ತೀವೋ ಅದಕ್ಕೆ ಮಾತ್ರ ಪೇ ಮಾಡಬೇಕಾಗತ್ತೆ. ಸೊ ನಾವು ಏನು ನೋಡೋಲ್ಲ, ನಮಗೆ ಬೇಡದೇ ಇರೋದಕ್ಕೆ ಪೇ ಮಾಡಲಿಕ್ಕೆ ಇರಲ್ಲ. ಸೊ ಇದೇನಕ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಈ ಕೆಲವು ದೊಡ್ಡ ಬ್ರಾಡ್ಕಾಸ್ಟರ್ಸ್ ಲೈಕ್ ಸ್ಟಾರ್ TV ಇರ್ಬೋದು, ಅವ್ರದ್ದು ಮಾನೋಪಲಿ ಇತ್ತು. ಅಂದರೆ ನಮ್ದೀಗ ಚಾನೆಲ್ ತೊಗೊಬೇಕಂದ್ರೆ ಎಲ್ಲದೂ ತೊಗೊಳ್ಬೇಕು ನೀವು, ಆ ಥರ ಅವರೊಂದು ಹೇರಿಕೆ ಮಾಡ್ತಾಯಿದ್ರು MSO ಮೇಲೆ. ಹಾಗಾಗಿ ಇದು ಕೋರ್ಟಲ್ಲಿ ಇತ್ತು ಇಷ್ಟು ದಿನ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕಂತ. ಸೊ ಈಗ ಹಾಗೆ ಮಾಡಲಿಕ್ಕಾಗಲ್ಲ. ಕಸ್ಟಮರು ಏನು ಚಾನಲ್ ಬೇಕೋ ಅದನ್ನು ಮಾತ್ರ ನೋಡ್ಬೋದು. ಓಕೆ. ಸೊ ಡಿಸೆಂಬರ್ 29 ಅಥವಾ ಡಿಸೆಂಬರ್ 30ರಿಂದ ಇದು ಎಫೆಕ್ಟಿವ್ ಆಗ್ತಾ ಇದೆ. ಸೊ ನೀವು ಹೇಳೋದೇ ಏನು ಅಂದರೆ, ಇವಾಗ ನಾನು ತಿಂಗಳಿಗೆ ₹300 ನಾನು ಕಟ್ತಾ ಇದ್ದರೆ ಕೇಬಲ್ TV ಚಾನೆಲ್ಸ್ಗೆಲ್ಲ, ಅದು ಜಾಸ್ತಿ ಕೂಡ ಆಗಬಹುದು ಅಥವಾ ಕಮ್ಮಿ ಕೂಡ ಆಗಬಹುದು, ಅದೇ ನೀವು ಹೇಳೋದು? ಹೌದು, ಕರೆಕ್ಟ್. ಕೆಲವು ಕಡೆ ಇದು ತುಂಬ ₹800 ಆಗುತ್ತೆ, ₹1000 ಆಗುತ್ತೆ, ಆ ಥರ ಎಲ್ಲ ನಾನು ನೋಡಿದೆ. ಅದು ಆ್ಯಕ್ಚುಲಿ ಮಿಸ್ಕನ್ಸೆಪ್ಷನ್. ಆ ಥರ ಏನಾಗಲಿಕ್ಕಿಲ್ಲ. ಇದು ನೀವು ಈಗ ಕೊಡ್ತಾ ಇರೋ ಪ್ರೈಸ್ಗಿಂತ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಯಾವ ಥರ ಅಂದರೆ ನಿಮ್ಮ ಏನು ನೀವು ನೋಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ತುಂಬ ಚಾನೆಲ್ಸ್ ಬೇಕು ನನಗೆ ಅಂದರೆ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಇಲ್ಲಪ್ಪ ನಾನು ನೋಡೋದೇ ಈ 4-5 ಚಾನಲ್ಲು ಅಂತ ಆ ಥರ ಇದ್ದಾಗ ನಿಮಗೆ ಕಡಿಮೆನೂ ಆಗ್ಬೋದು. ಇದು ನಿಮ್ಮ ಕೈಯಲ್ಲಿದೆ ಪ್ರೈಸ್. ಓಕೆ. ಸೊ ಈ ಲೋಕಲ್ ಕೇಬಲ್ ಆಪರೇಟರ್ಸು ಅವ್ರಿಗೆಲ್ಲ ಹೇಗೆ ಇದು ಇಂಪ್ಯಾಕ್ಟ್ ಆಗುತ್ತೆ? ಈಗ ಲೋಕಲ್ ಕೇಬಲ್ ಆಪ್ರೇಟರ್ಸು ಆರಾಮಾಗಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ರು. ಹೇಗೆ ಅಂದರೆ ಅವರು ತಿಂಗಳಿಗೆ ಒಂದು 250, 300 ಈ ಥರ ಫಿಕ್ಸ್ ಇತ್ತು. ಮನೆಗೆ ಹೋಗಿ ಕಲೆಕ್ಟ್ ಮಾಡೋದಾಗಲಿ ಆ ಥರ ನಡೀತಾ ಇತ್ತು. ಬಟ್ ಇನ್ನು ಮುಂದೆ ಹಾಗಾಗಲ್ಲ. ಸ್ವಲ್ಪ ತಲೆನೋವಿನ ವಿಷಯ ಏನಂದರೆ, ಒಂದೊಂದು ಮನೇಲಿ ಒಂದೊಂದು ರೇಟ್ ಆಗಿರೋದ್ರಿಂದ ಇದನ್ನು ಅವರು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ, ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಈಗ ಮ್ಯಾನ್ಯುವಲಿ ಏನು ನಾನು ಪೇಪರಲ್ಲಿ ಬರ್ಕೊಂಡೆ, ಪೆನ್ನಲ್ಲಿ ಬರ್ಕೊಂಡೆ, ನಮ್ಮ ಹುಡುಗನಿಗೆ ಗೊತ್ತು ಅವ್ರಿಗೆ ಗೊತ್ತು, ಆ ಥರ ಮಾಡಲಿಕ್ಕಾಗಲ್ಲ. ಕರೆಕ್ಟಾಗಿ ಎಫಿಷಿಯೆಂಟಾಗಿ ಬಿಸ್ನೆಸ್ ಮಾಡಬೇಕಾಗತ್ತೆ ಇನ್ನು ಮುಂದೆ. ಮತ್ತು ಕಸ್ಟಮರ್ ಸರ್ವಿಸನ್ನು ಕರೆಕ್ಟಾಗಿ ಕೊಡಬೇಕಾಗತ್ತೆ. ಯಾಕಂದರೆ ಪ್ರೈಸು ಎಲ್ಲರದ್ದು ಸೇಮ್ ಇರೋದ್ರಿಂದ ಕಸ್ಟಮರ್ ಎಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಹಾಗಾಗಿ ಇದು ಅವ್ರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಓಕೆ. ಸೊ ಈಗ MSO ಮತ್ತು LCOಗಳಿಗೆ ಈ ರೆವೆನ್ಯೂ ಶೇರಿಂಗ್ ಮಾಡೆಲ್ ಏನಿದೆಯಲ್ಲ, ಅದು ಹೇಗೆ ಡಿಫರ್ ಆಗ್ತಾ ಇದೆ? ನೋಡಿ, ಈಗ ನಮ್ಮ ಕರ್ನಾಟಕದಲ್ಲೇ ತೊಗೊಂಡ್ರೆ 150 ಹಿಡಿದು ₹300ವರೆಗೂ ಇದೆ. ಕೆಲವು ಹಳ್ಳಿಗಳಲ್ಲಿ 150 ಇದೆ, ಕೆಲವು ಕಡೆ 300, 350 ಇದೆ. ಸೊ LCO ಹೇಗೆ ಮಾಡ್ತಿದ್ರು ಅಂದರೆ, ಅದರಲ್ಲಿ ಬರೋ ಆದಾಯದಲ್ಲಿ 50% LCO ತೊಗೊಳ್ತಾಯಿದ್ರು. 50 ಸ್ವಲ್ಪ 50ಕ್ಕಿಂತ ಜಾಸ್ತಿ. ಇನ್ನು ಉಳಿದಿದ್ದನ್ನು MSO ಕೊಡ್ತೀವಿ. MSO ಅದೇ ಬಂದ ಹಣದಲ್ಲಿ ಬ್ರಾಡ್ಕಾಸ್ಟರ್ ಜೊತೆ ಶೇರ್ ಮಾಡ್ತಾಯಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಚೇಂಜ್ ಏನಲ್ಲ. ಆದರೂ ಈಗ ಏನು ಮಾಡಿದ್ದಾರೆ ಹೊಸ ರೂಲ್ಸ್ ಪ್ರಕಾರ, ₹130 ಒಂದು ಬೇಸ್ ಪ್ಯಾಕ್, ಮತ್ತು ಒಂದೊಂದು ಚಾನಲಿಗೆ ಒಂದೊಂದು ಅಮೌಂಟು ಅಥವಾ ಒಂದು ಆ್ಯಡ್ ಆನ್ ₹19ವರೆಗೂ ಹೋಗ್ಬೋದು. ಆ ಥರ ಚಾನೆಲ್ಸು ಪೇ ಚಾನೆಲ್ಸ್ ಇರ್ತದೆ. ಈಗ ಬಂದಿರುವಂಥ 130 ಬೇಸ್ ಪ್ಯಾಕು, ಅದನ್ನು ಕ್ಯಾರೇಜ್ ಫೀಸ್ ಅಂತ ಏನು ಮಾಡಿದ್ದಾರೆ, ಅದರಲ್ಲಿ MSO ಮತ್ತು LCO ಇಬ್ಬರು ಜೊತೆಗೆ ಡಿಸ್ಕಸ್ ಮಾಡಿ ಒಂದು ಪರ್ಸೆಂಟೇಜನ್ನು ಮಾತಾಡ್ಕೊಳ್ಬೇಕಾಗತ್ತೆ. ಅದು MSO ಮತ್ತು LCO ಬಿಟ್ಟ ವಿಷಯ. ಅದು ಅವ್ರಿಗೆ ಬಿಟ್ಟಿದ್ದಂಥದ್ದು. ಪೇ ಚಾನೆಲ್ಸ್ ಏನಿದೆ, ಆ ಹಣ ಈಗ ಖಂಡಿತ ಇವರಿಗೆ ಪೇ ಚಾನೆಲ್ಸವ್ರಿಗೆ ಕೊಡಲೇಬೇಕಿತ್ತು, ಚಾನಲಿನ ದುಡ್ಡು. ಅದರಲ್ಲಿ MSOಗೆ ಸ್ವಲ್ಪ ಶೇರ್ ಇದೆ, ಕೇಬಲ್ ಆಪ್ರೇಟ್ರಿಗೆ ಸ್ವಲ್ಪ ಕಡಿಮೆ ಇದೆ. ಅದರಲ್ಲಿ ಕ್ಯಾರೇಜ್ ಚಾರ್ಜಸ್ ಅಂತ ಕಮ್ಮಿ ಅಮೌಂಟನ್ನು ಕೇಬಲ್ ಆಪ್ರೇಟ್ರಿಗೆ ಕೊಡ್ತಾ ಇದ್ದಾರೆ. ಓಕೆ. ಸೊ ಇವಾಗ ಈ MSOಗಳೆಲ್ಲ ಅವರೇ ಒಂದು ಸಾಫ್ಟ್ವೇರ್ ಕೊಡ್ತೀನಿ ಅಂತ LCOಗೆ ಹೇಳ್ತಾ ಇದ್ದಾರೆ. ಈ ಐಡಿಯಾ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಅವರೇ ಕೊಟ್ಟರೆ ಒಳ್ಳೆಯದು. ಬಟ್ ಆದರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಅವ್ರದ್ದು ಮೇಯ್ನ್ ಕೆಲಸ, ಅವ್ರದ್ದು ಫೋಕಸ್ ಏರಿಯಾ ಸಾಫ್ಟ್ವೇರ್ ಕೊಡೋದಲ್ಲ. ಅವ್ರು MSO ಅಂದರೆ ಅವರಿಗೆ ಅವರು ಚಾನೆಲ್ಸನ್ನು ಕೊಡೋದಿರ್ಬೋದು, ಬ್ರಾಡ್ಕಾಸ್ಟ್ ವಿಷಯದಲ್ಲಿ ಟ್ರೈ ಹೊಸ ರೂಲ್ಸ್ ಬರ್ತಾ ಇರುತ್ತೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅವ್ರದ್ದೇ ಆದ ಸಮಸ್ಯೆ ಇರುತ್ತೆ. ಮತ್ತು ಇಂಡಿಯಾದಲ್ಲಿ 1047 ಜನ MSOs ಇದ್ದಾರೆ. ಅದರಲ್ಲಿ ಕೆಲವು ದೊಡ್ಡ MSO ಇದ್ದಾರೆ, ಸಿಟಿ ಕೇಬಲ್ ಇರ್ಬೋದು, ಡೆನ್ ಇರ್ಬೋದು, ಹ್ಯಾತ್ವೇ ಇರ್ಬೋದು. ಕೆಲವು ಸಣ್ಣ MSOನೂ ಇದ್ದಾರೆ. 5000 ಮನೆಗಿರುವಂಥ ಒಂದು MSOನೂ ಇದ್ದಾರೆ. ಅವರಿಗೆ ಈ ಚಾನೆಲ್ನ ಅವ್ರು LCOC ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಸಣ್ಣ MSOಗಳಿಗೆ. ಸೊ ಹಾಗಾಗಿ ಕೊಟ್ಟರು ಈಗ ಸಿಟಿ ಕೇಬಲ್ ಕೊಡ್ಬೋದು, ಡೆನ್ ಕೊಡ್ಬೋದು. ಅವ್ರು ಕೊಟ್ಟಾಗ ಏನಾಗುತ್ತೆ ಅಂದರೆ, ಅಲ್ಲಿ ಅವ್ರು ಏನು ಮಾಡ್ಬೋದು, ಒಂದು ಚಾನೆಲ್ನ ಆ್ಯಕ್ಟಿವೇಟು ಡಿಆಕ್ಟಿವೇಟ್ ಮಾಡೋಕ್ಕೆ ಅಥವಾ ಆ ಥರದೊಂದು ಬೇಸಿಕ್ ಫೀಚರ್ಸನ್ನು ಕೊಡ್ಬೋದು. ಬಟ್ LCOಗೆ ನಾನು ಮೊದಲೇ ಹೇಳ್ದಂಗೆ ಎಫಿಷಿಯೆಂಟಾಗಿ ಕೆಲಸ ಮಾಡಬೇಕಂತ ಹೇಳಿದರೆ, ಅವರು ಕಸ್ಟಮರ್ ಸರ್ವಿಸನ್ನು ಚೆನ್ನಾಗಿ ಕೊಡಬೇಕಾಗತ್ತೆ.
ಮತ್ತು ಆ ಲೆಕ್ಕ ಬಿಲ್ಲಿಂಗ್ ಏನಿದೆಯಲ್ಲ ಅದು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಸೊ ಸ್ಪೆಷಲೈಸ್ಡ್ ಸಾಫ್ಟ್ವೇರ್, ಈ ಮೊಬಿ ಕೇಬಲ್ ಅಥವಾ ಕೇಬಲ್ಗೆ ಈ ಥರ ಸ್ಪೆಷಲೈಸ್ಡ್ ಸಾಫ್ಟ್ವೇರ್ ಯೂಸ್ ಮಾಡಿದರೆ ಅವರಿಗೆ ಆ ಲೆಕ್ಕನ ಕರೆಕ್ಟಾಗಿ ಇಟ್ಕೊಳ್ಬೋದು. ಆ ಬಿಲ್ಲಿಂಗ್ ಸೈಕಲ್, ಪೋಸ್ಟ್ ಪೇಯ್ಡ್, ಪ್ರೀಪೇಯ್ಡ್, ಓಲ್ಡ್ ಬ್ಯಾಲೆನ್ಸ್ ಈ ಥರದ್ದು, ಅಥವಾ ರಿಮೈಂಡರ್ ಕಳಿಸೋದಿರ್ಬೋದು, IVR ಇರ್ಬೋದು, ಈ ಥರದ್ದೆಲ್ಲ ಫೀಚರ್ಸ್ ಇದರಲ್ಲಿ ನಮ್ಮ ಸಾಫ್ಟ್ವೇರಲ್ಲಿ ಇರುತ್ತೆ. ಇದನ್ನು MSOಗೆ ಕೊಡೋಕ್ಕೆ ಕಷ್ಟ ಆಗ್ಬೋದು, ಇದನ್ನು ನಾವು ಕೊಡ್ತಾ ಇದ್ದೇವೆ. ಓಕೆ. ಸೊ ನಾನು ಎಷ್ಟೊಂದು ಕೇಬಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ ಎಲ್ಲ ಕೇಳಿದ್ದೇನೆ. ಫಾರ್ ಎಕ್ಸಾಂಪಲ್ ಮೊಬಿ ಕೇಬಲ್ ನಿಮ್ಮದೇ ಆಗಿದೆ, ಕೇಬಲ್ ಗೈ ಅಂತ ಒಂದಿದೆ, ಆಮೇಲೆ ಆ್ಯಂಟ್ ಸಾಫ್ಟ್ವೇರ್ಸ್ ಅವ್ರ ಕಡೆಯಿಂದನೂ ಒಂದೆರಡಿದೆ. ಸೊ ಈ ಎಲ್ಲ ಸಾಫ್ಟ್ವೇರ್ಸ್ ಕಂಪೇರ್ ಮಾಡಿದ್ರೆ ನಿಮ್ಮ ಮೊಬಿ ಕೇಬಲಲ್ಲಿ ಏನದು ಒಂದು ಸ್ಪೆಷಲ್ ಫೀಚರ್ ಇದೆ? ನೋಡಿ, ಮೊಬಿ ಕೇಬಲಿಗೆ ನಾವೊಂದು 3-4 ವರ್ಷದ್ದು ಆಯ್ತೀಗ. ಯಾವಾಗಲೂ ನಾವು ಮುಂದೆ ಏನು ಮಾಡ್ಬೋದು, ಮುಂದೆ ಏನು ಚೇಂಜಸ್ ಬರ್ತಾ ಇದೆ ಈ ಇಂಡಸ್ಟ್ರಿಯಲ್ಲಿ ಅಂತ ನೋಡಿ ಅದನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿರ್ತೀವಿ ಬರೋದಕ್ಕಿಂತ ಮುಂಚೆ. 1-2 ವರ್ಷದಿಂದ GST ಬಂದಾಗಲೂ ಹಾಗೆ, GST ಬರೋಕ್ಕಿಂತ ಮುಂಚೆನೇ ನಾವು ರೆಡಿ ಇದ್ವಿ. ಈಗ ಟ್ರಾಯ್ ರೂಲ್ಸ್ ಬಂದಿದೆ, ಟ್ರಾಯ್ ರೂಲ್ಸಿಗೆ ಆಲ್ರೆಡಿ ನಮ್ಮ ಹತ್ರ ಸೊಲ್ಯೂಷನ್ ರೆಡಿ ಇದೆ. ಟ್ರಾಯ್ ರೂಲ್ಸ್ ಬಂದಾಗ ಈಗ ನಾವು ಕಸ್ಟಮರ್ ಒಂದೇ ದಿನಕ್ಕೆ 1000 ಜನ ಕಾಲ್ ಮಾಡ್ಬೋದು LCOಗೆ, ಅವನಿಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಹಿ ಈಸ್ ನಾಟ್ ರೆಡಿ ಫಾರ್ ದ್ಯಾಟ್. ಈಗೇನಾಗುತ್ತೆ ಅಂದರೆ ನಾವು ಕಸ್ಟಮರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ, ಅವ್ನು ಯಾರ ಹತ್ರ ಮಾತಾಡಬೇಕಂತಿಲ್ಲ. ಆ ಅಪ್ಲಿಕೇಶನಲ್ಲಿ ಅವ್ನು ಯಾವ ಚಾನಲ್ ಬೇಕು ಸೆಲೆಕ್ಟ್ ಮಾಡಿದರೆ ಇವನು ಆಫೀಸಲ್ಲೇ ಕೂತು ನೋಡ್ಬೋದು, ಓಕೆ ಈ ಕಸ್ಟಮರ್ ಈ ಸೆಟ್ ಆಫ್ ಬಾಕ್ಸಿಗೆ ಈ ಚಾನಲ್ ಕೇಳಿದ್ದಾನೆ. ಅಥವಾ ಕಲೆಕ್ಷನ್ ಏಜೆಂಟೇ ಮನೆಗೆ ಹೋದಾಗ ಅಲ್ಲೇ ಸೆಲೆಕ್ಟ್ ಮಾಡ್ಬೋದು, ಅವ್ನಿಗೆ ಯಾವ ಚಾನಲ್ ಬೇಕು ಸೆಲೆಕ್ಟ್ ಮಾಡ್ಬೋದು, ಅದು ಆಫೀಸಿಗೆ ಬರುತ್ತೆ. ಅಥವಾ ಕಾಲ್ ಬರ್ಬೋದು, ಕಾಲ್ನ ಇವರು ಹ್ಯಾಂಡಲ್ ಮಾಡಿ ಚೇಂಜ್ ಮಾಡ್ಬೋದು. ಇದೆಲ್ಲ ಒಂದು ಕಡೆಯಿಂದ, ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಇದನ್ನು ಒಂದು ಕಡೆ ಬರುತ್ತೆ, ಇದನ್ನು ನೋಡ್ಕೊಂಡು ಅವರು ಕೆಲಸ ಮಾಡ್ಬೋದು. ಇದು ಒಂದು ಉದಾಹರಣೆ ಅಷ್ಟೇ. ಈ ಥರದಲ್ಲಿ ನಾವು ಇನ್ನು ಮುಂದೆ ಇನ್ನೂ ಅನೇಕ ಫೀಚರ್ಗಳನ್ನು ಯೋಚಿಸ್ತಿದ್ದೀವಿ. ಇದು ಇವ್ರದ್ದು ಕೆಲಸನ ತುಂಬ ಕಡಿಮೆ ಮಾಡುತ್ತೆ. ಇವ್ರ ಬಿಸ್ನೆಸ್ಸನ್ನು ಸಿಂಪ್ಲಿಫೈ ಮಾಡೋಕ್ಕೆ ನಮ್ಮ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮ ಟೀಮ್ ಅವರು ವರ್ಕ್ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ. ಓಕೆ. ಮತ್ತು ಕಸ್ಟಮರ್ಸ್ಗೆ ಅನುಕೂಲ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ಕಸ್ಟಮರ್ಸ್ಗೆ ಆನ್ಲೈನ್ ಪೇಮೆಂಟ್ ಅಥವಾ ಪೇಮೆಂಟ್ ಆ್ಯಪ್ ಏನಾದರೂ ಇದೆಯಾ? ಹೌದು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ಆನ್ಲೈನೇ ಆಗೋದ್ರಿಂದ ಆಲ್ರೆಡಿ ನಮ್ಮ ಹತ್ರ ಆನ್ಲೈನ್ ಪೇಮೆಂಟ್ ಅಪ್ಲಿಕೇಶನ್ ಇದೆ. ಅದನ್ನು ಕಸ್ಟಮರ್ ಡೌನ್ಲೋಡ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅದು Paytm ಇರ್ಬೋದು, ಗೂಗಲ್ ಪೇ ಇರ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಯಾವುದೇ ಮೋಡಲ್ಲೂ ಅವ್ರು ಪೇ ಮಾಡ್ಬೋದು. ಕೆಲವೊಂದು ಸಲ ಕ್ಯಾಶ್ ಬ್ಯಾಕ್ ಆಫರ್ಸ್ ಇರುತ್ತೆ. ಮತ್ತು ಈ ಅಪ್ಲಿಕೇಶನ್ ಬರೀ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ಇದರಲ್ಲಿ ಅವ್ರು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು, ಅಥವಾ ಅವ್ರದ್ದು ಬಿಲ್ ಹಿಸ್ಟ್ರಿ ನೋಡ್ಬೋದು, ಪೇಮೆಂಟ್ ಮಾಡಿರುವಂಥ ಹಿಸ್ಟ್ರಿ ನೋಡ್ಬೋದು, ನಾನು ಹೇಳ್ದಾಗೆ ಚಾನೆಲ್ ರಿಕ್ವೆಸ್ಟ್ ಮಾಡ್ಬೋದು. ಈ ಥರ ಅನೇಕ ಈಗ ಕೇಬಲ್ ಆಪ್ರೇಟ್ರಿಗೂ ಮತ್ತು ಕಸ್ಟಮರಿಗೂ ಒಂದು ಕನೆಕ್ಟಿವಿಟಿ ಬಿಲ್ಡ್ ಮಾಡುವಂಥ ಒಂದು ಅಪ್ಲಿಕೇಶನ್ ಮಾಡಿದ್ವಿ. ಇದು ಒಂದು ಸಲಿನೂ ಕಾಲೇ ಮಾಡಿದೆ, ಇದರಿಂದನೇ ಅವರು ಅಪ್ಲಿಕೇಶನ್ ಥ್ರೂಯಿಂದನೇ ಅವರು ಕಮ್ಯುನಿಕೇಟ್ ಮಾಡ್ಕೊಬೋದು, ಇವರು ಮೆಸೇಜಸನ್ನು ಕಳಿಸ್ಬೋದು. ಆ ಥರ ಆಲ್ರೆಡಿ ನಮ್ಮ ಹತ್ರ ಅಪ್ಲಿಕೇಶನ್ ಇದೆ. 1000 ಜನ ಅದನ್ನು ಯೂಸ್ ಮಾಡ್ತಿದ್ದಾರೆ ಆಲ್ರೆಡಿ. ಓಕೆ. ಥ್ಯಾಂಕ್ ಯು ರಾಘವೇಂದ್ರ. ಇವೆಲ್ಲ ನಮಗೆ ಕೆಲವು ಕ್ವೆಶನ್ಸು ಕೇಬಲ್ ಆಪ್ರೇಟರ್ಸ್ ಎಲ್ಲ ಕೇಳಿದರು. ಮತ್ತು ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಮತ್ತೆ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಈ ಕಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ, ನಾವು ಅದಕ್ಕೆ ಖಂಡಿತ ಉತ್ತರ ಕೊಡ್ತೇವೆ. ಹಾಗೂ ಮೊಬಿ ಕೇಬಲ್ ಏನು ಇದು ಆಲ್ರೆಡಿ ಹೊಸ ರೂಲ್ಸ್ ಏನಿದೆ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ನಿಮಗೆ ಒಂದು ಕೇಬಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಬೇಕಾಗಿದ್ದರೆ ನೀವು ಖಂಡಿತ ಮೊಬಿ ಕೇಬಲ್ ಯೂಸ್ ಮಾಡಬಹುದು. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಧನ್ಯವಾದ ಎಲ್ಲರಿಗೂ. ಕೂಡಲೇ ಕೇಂದ್ರ ಸರ್ಕಾರವು ಈ ಹೊಸ ನಿಯಮವನ್ನು ಹಿಂದೆ ತೆಗೆದುಕೊಳ್ಳಬೇಕೆಂದು ಕೇಬಲ್ ಆಪರೇಟರ್ಸ್ಗಳು ಸರ್ಕಾರ ಮತ್ತು ಟ್ರಾಯ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಹೊಸ ನಿಯಮವನ್ನು ಜಾರಿಗೆ ತರಲೇಬಾರದು. ಒಂದು ವೇಳೆ ಈ ಹೊಸ ನಿಯಮವನ್ನು ತಂದಿದ್ದೇ ಆದರೆ ಕೇಬಲ್ ಆಪರೇಟರ್ಸ್ಗಳಿಗೆ ಮತ್ತು ಗ್ರಾಹಕರಿಗೂ ತುಂಬಾ ತೊಂದರೆಯಾಗುತ್ತದೆ. ಆದ ಕಾರಣ ಈ ಟ್ರಾಯ್ನ ಹೊಸ ನಿಯಮವನ್ನು ಇಲ್ಲಿಗೆ ಕೈಬಿಟ್ಟು ಮೊದಲಿನ ಸ್ಥಿತಿಯಲ್ಲಿಯೇ ಇರಬೇಕು ಎಂಬುದು ಕೇಬಲ್ ಆಪರೇಟರ್ಸ್ಗಳ ವಾದ. ಜೊತೆಗೆ ಈ ಹೊಸ ನಿಯಮ ಗ್ರಾಹಕರಲ್ಲಿ ಮತ್ತೆ ಕೇಬಲ್ ಆಪರೇಟರ್ಸ್ಗಳಿಗೆ ಗೊಂದಲ ಸೃಷ್ಟಿಸುವಂತಾಗಿದ್ದು, ಇದರಿಂದ ಈ ಹೊಸ ನಿಯಮದಿಂದ ಗ್ರಾಹಕರಿಗೆ ಗೊಂದಲವಾಗುವುದರ ಜೊತೆಗೆ ಹೆಚ್ಚಿನ ಬೆಲೆಯನ್ನು ಗ್ರಾಹಕರು ತಮ್ಮಿಷ್ಟದ ಚಾನೆಲ್ಗಳನ್ನು ನೋಡಲು ವ್ಯಯಿಸಬೇಕಾಗುತ್ತದೆ. ಆದ್ದರಿಂದ ಈ ನಿಯಮವನ್ನು ಜಾರಿಗೆ ತರುವುದು ಬೇಡವೇ ಬೇಡ ಅಂತಾರೆ ಕೇಬಲ್ ಆಪರೇಟರ್ಸ್ಗಳು. ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಯಾವುದೇ ಕೇಬಲ್ ಆಪರೇಟರ್ಗಳು ಮತ್ತು LCOಗಳನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ದರ ನಿಗದಿ ಮಾಡಿದ್ದಾರೆ. ಟ್ರಾಯ್ ದರ ನಿಗದಿಪಡಿಸುವ ವೇಳೆ LCOಗಳನ್ನು ಮತ್ತು MSOಗಳನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ದರ ನಿಗದಿ ಮಾಡಿರುವುದು ಇದು ಒಂದು ಅವೈಜ್ಞಾನಿಕ ದರವಾಗಿದೆ ಎಂಬುದು ಕೇಬಲ್ ಆಪರೇಟರ್ಗಳ ವಾದವಾಗಿದೆ. ಕರ್ನಾಟಕದಲ್ಲಿರುವಂಥ ಎಲ್ಲ ಕೇಬಲ್ ಟಿ ವಿ ಮಿತ್ರರಿಗೆ ಮತ್ತು ನನ್ನ ಅಣ್ಣ ತಮ್ಮ ಆದ ಎಲ್ಲ ಕೇಬಲ್ ಟಿ ವಿ ಆಪ್ರೇಟರ್ಗೆ ನನ್ನ ನಮಸ್ಕಾರ. ಬಂಧುಗಳೇ, ಇವತ್ತು ಏನು ಈ ಟ್ರಾಯ್ ಜನವಿರೋಧಿ
ನೀತಿ ಮಾಡಿದೆ ಮತ್ತು ಕೇಬಲ್ ಟಿವಿ ಆಪರೇಟರ್ ಸಂಸ್ಥೆ ನಾವೇನು ಇವತ್ತು ಹುಟ್ಟಾಕಿದ್ದೀವಿ, ಈ ಹುಟ್ಟಾಕಿರುವಂಥ ಸಂಸ್ಥೆ ಬೃಹತ್ ಆಕಾರವಾಗಿ ಏನು ಇವತ್ತು ನಾವು ನಮ್ಮ ತನು ಮನ ಧನ ಎಲ್ಲ ಕೊಟ್ಟು ನಾವು ಇಷ್ಟು ದೊಡ್ಡದಾಗಿ ಆಕಾರವಾಗಿ ನಾವು ಬೆಳೆಸಿದ್ದೀವಿ. ಇದ್ರ ಮೇಲೆ ಅವ್ರನ್ನ ಹದ್ದಿನ ಕಣ್ಣು ಬಿದ್ದು ನಮ್ಮನ್ನು ಹೆಂಗಾದರೂ ಮಾಡಿ ಈ ಬಿಸ್ನೆಸ್ಸಿಂದ ಓಡಿಸ್ಬೇಕನ್ನೋ ಅಂಥ ಎಲ್ಲ ಹುನ್ನಾರಗಳನ್ನು ಟ್ರಾಯ್ ಅವರು ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ಏನಿವತ್ತು ನಮ್ಮನ್ನು ಮಾರ್ಕೊಳ್ಳೋಂಥ ವ್ಯವಸ್ಥೆ ಪಿತೋರಿ ನಡೀತಾ ಇದೆ, ಇದನ್ನು ಎಗೇನೆಸ್ಟ್ ಮಾಡಬೇಕಾಗಿದೆ. ಇವತ್ತಿನ ದಿವಸ ನಾವು ಏನು ಇವು ಬಂದ್ ಮಾಡ್ತಾ ಇದ್ದೀವಿ, ಕಾವೇರಿ ಚಳುವಳಿ ಇರ್ಬೋದು, ಒಗನೇಕಲ್ ವಿಚಾರ ಇರ್ಬೋದು, ನಾಡು ನುಡಿಗೋಸ್ಕರ ಮಾಡಿದ್ದೀವಿ. ಆದರೆ ಯಾವತ್ತೂ ಕನ್ಸಲ್ಲೋ ಅಂದ್ಕೊಂಡಿಲ್ಲ ನಮಗೋಸ್ಕರ ನಾವು ಒಂದು ದಿವಸ ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ. ನಿಮ್ಮ ಕಂಟ್ರೋಲ್ ರೂಮ್ಗಳಲ್ಲಿ ಬೆಳಿಗ್ಗೆ ಏನು 24 ತಾರೀಕು ಎಂಟರ್ ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾಗಳಲ್ಲೂ ಕೆಲವು ಭಾಗಗಳಲ್ಲಿ ಏನು ಈ ಬಂದನ್ನ ಅವರು ನಮಗೆ ನಮ್ಮ ಅಸೋಸಿಯೇಷನ್ ಸಪೋರ್ಟ್ ಕೊಟ್ಟಿದ್ದಾರೆ ಬಂದ್ ಮಾಡಲಿಕ್ಕೆ. ನೀವುಗಳೆಲ್ಲ ನಿಮ್ಮ ಕಂಟ್ರೋಲ್ ರೂಮ್ಗಳಲ್ಲಿ ಆಫ್ ಮಾಡಿ. ಎಲ್ಲೋ MS ಆಫ್ ಮಾಡ್ತಾರೋ ಅಂತ ಭ್ರಮೆ ಬೇಡ. MS ಆಫ್ ಮಾಡಲ್ಲ, ಯಾಕಂತಂದರೆ ಅವರು ಹೆಚ್ಚಿನ ರೀತಿಯಲ್ಲಿ ಲಾಭ ಇರೋದ್ರಿಂದ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೂ ಅವ್ರಿಗೂ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ, ದಯವಿಟ್ಟು ಆಫ್ ಮಾಡಿ ಅಂತ. ಅವ್ರು ನೋಡೋಣ, ನಾವು ಅವರು ಆಫ್ ಮಾಡ್ತಾರಂತ ನಾವೇನು ಅನ್ಕೊಳ್ಳೋದು ಬೇಡ. ನಮ್ಮ ಕಂಟ್ರೋಲ್ ರೂಮ್, ಯಾಕಂತಂದರೆ ನಮ್ಮನ್ನು ನಾವು ಆಫ್ ಮಾಡ್ಕೊಂಡ್ರೆ ಈ ಒಂದು ಬಂದು ಯಶಸ್ವಿ ಆಗುವಂಥದ್ದು. ಬಂದ್ ಮಾಡೋದ್ರ ಮುಖಾಂತರ ನಮ್ಮ ಸಂಘಟನೆಗೆ ಏನು ಕರ್ನಾಟಕ ಕೇಬಲ್ ಟಿವಿ ಆಪರೇಟರ್ ಸಂಘಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನೀವು ಏನು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದು ಸಪೋರ್ಟ್ ಮಾಡೋ ರೀತಿನ ಏನು ಸಪೋರ್ಟ್ ಮಾಡ್ತೀರಾ ಆಫ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ದಯವಿಟ್ಟು ಇದೊಂದು ಮಾಡಿ. ಆಮೇಲೆ ಮುಂದಿನ ಹೋರಾಟದ ಬಗ್ಗೆ ನಾವು ಹಂತವಾಗಿ ನಿಮಗೆ ವಾಟ್ಸಪ್ ಮುಖಾಂತರ ತಿಳಿಸ್ತಾ ಇರ್ತೀವಿ. ಕರ್ನಾಟಕದಲ್ಲಿರುವಂಥ ಸಮಸ್ತ ಕನ್ನಡ ನಾಡಿನ ಎಲ್ಲ ನಮ್ಮ ಮಿತ್ರರು ಕೇಬಲ್ ಟಿವಿ ಆಪರೇಟರ್ಗಳು ಏನು ನಾವು ಅಸೋಸಿಯೇಷನಿಂದ ಕಾಲ್ ಫಾರ್ ಮಾಡಿದ್ದೀವಿ, ಇದೇ ತಿಂಗಳು 24ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ದಯವಿಟ್ಟು ತಮ್ಮ ಕಂಟ್ರೋಲ್ ರೂಮ್ಗಳಲ್ಲಿ ಕೇಬಲ್ ಟಿವಿನ ಆಫ್ ಮಾಡಿ. ಜನ ವಿರೋಧಿ ಕೆಲಸ ಏನು ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ, ಅವರಿಗೆ ಎಚ್ಚರಿಕೆ ಮಾಡಬೇಕು. ಮತ್ತೆ ಏನು ಕಸ್ಟಮರ್ಗೆ ಇದರಿಂದ ಹೆಚ್ಚಿನ ಹೊರೆ ಆಗ್ತಾ ಇದೆ. ನಮ್ಮ ಈ ಹೋರಾಟ ಗ್ರಾಹಕರ ಪರವಾಗಿ होने के लिए, गोलबंद होने के लिए। आइए बात करते हैं इनसे। आप बताइए क्या मजबूरी है कि आप लोगों को आज यहाँ आना पड़ा? देखिए, मजबूरी है कि जैसे ट्राई कहता है कि मैं केवल कस्टमर के हित के लिए ही हूँ, तो इसमें कस्टमर का हित कहाँ है? हम जो 250 से 300 रुपए में उनको सारे चैनल दिखा रहे थे आज तक, आज MRP लागू होने से एक चैनल का कीमत 19 रुपया प्लस टैक्स कर दिया गया है। और जो फ्री टू एयर चैनल के लिए हम आज तक इस 25 साल के बिजनेस में 1 पैसा किसी कस्टमर से नहीं लिए, उसके लिए भी सरकार कह रहा है कि आप 130 रुपया प्लस टैक्स लो। ये कहाँ तक है? आज अगर जो मुख्य 5 चैनल है, अगर वो 5 चैनल देखना है तो 95 रुपया प्लस टैक्स लग जाता है। उसके अलावा 130 रुपया प्लस टैक्स लग जा रहा है। मोर देन 250-275 के आसपास में क्या मिल रहा है कस्टमर को देखने के लिए? 5 मुख्य चैनल, लेकिन पहले हम दिखाते थे उनको करीब 300 चैनल। आप बताइए, आप लोगों को लगता है कि ये कारोबार खत्म हो जाएगा अगर ट्राई कैसा ही रूल? बिल्कुल खत्म हो जाएगा, इसलिए कि हमारे जो कस्टमर हैं वो गरीब रिक्शा वाला, ठेला वाला सब लोग हैं, हमारे वही कस्टमर हैं, क्योंकि वो लोग 200-250 से ज्यादा नहीं दे पाते हैं। और ये जो कानून बना है, ये कानून सीधा सिर्फ DTH को फोकस करके बनाया गया है, क्योंकि उनका रेट ज्यादा है और उसी हिसाब से ट्राई ने कानून बना दिया। आप देख रहे हैं कि जो बड़े घराने हैं जो DTH की इंडस्ट्री में हैं, उन्होंने केबल ऑपरेटर का कमर तो पहले ही तोड़ दिया है। अब ऐसी व्यवस्था करने जा रहे हैं कि इनका सारा धंधा ही चौपट हो जाए। और भी है, आप बताइए ललन जी, आपको क्या लगता है कि इतना दिन से आप इस इंडस्ट्री में है, ये इंडस्ट्री बचेगी? नहीं, जो पोजीशन लाके खड़ा कर दिया है, अगर केबल ऑपरेटर के हाथ में अगर 150 रुपया नहीं आता है तो वो कैसे केबल मेंटेनेंस करेगा, कैसे चलाएगा, केबल स्टाफ को देगा, और बहुत सारा खर्च है। जो अगर उतना बचेगा तो हम लोग चला सकेंगे, नहीं तो जो कानून बनाया है उसके हिसाब से सारे केबल ऑपरेटर जो आज तार और पेचकस लेके घूमते थे, हथियार लेके घूमना पड़ेगा इन लोगों को, और वो तब वो अपना जान बचा सकेंगे। आप देख रहे हैं ये लोग तालियां बजा रहे हैं। क्यों बजा रहे हैं? इन्होंने कहा कि जो पेचकस और औजार लेकर घूमते हैं आपके घर का केबल ठीक करने के लिए, अगर सरकार का ये तुगलकी फरमान जारी हो गया, लागू हो गया, तो ये बंदूक उठाकर घूमेंगे आपको लूटने के लिए, क्योंकि मजबूर हो जाएंगे, बेरोजगार हो जाएंगे। और इस पर ये तालियां बजा रहे हैं, मतलब ये सही बात है। देखिए, ये केबल ऑपरेटर जो है 100 रुपए 50 रुपए पर काम कर रहे हैं आज की तारीख में, और ऐसे में
अगर ट्राई का ये नियम लागू हो गया, नया टैरिफ लागू हो गया, तो इनका सारा कनेक्शन खत्म हो जाएगा और केवल केबल ऑपरेटर ही बेरोजगार नहीं होंगे। हर केबल ऑपरेटर सैकड़ों लोगों को रोजगार देता है। उसमें टेक्नीशियन हैं, घर घर तार पहुंचाने वाले लोग हैं, कई तरह के स्टाफ हैं, कर्मचारी हैं, तो लाखों लोग बेरोजगार हो जाएंगे ना। तो आप लड़ाई लड़ेंगे। तो आप देख रहे हैं कि जो केबल ऑपरेटर हैं वो कह रहे हैं कि हम बर्बाद होंगे तो आपको आबाद नहीं होने देंगे, यानी संघर्ष जारी रहेगा और जो भी तुगलकी फरमान है उसके खिलाफ ये सड़क पर भी जरूरत पड़ेगी तो उतरेंगे। आज हम डीएम कार्यालय पर पहुंचे हैं केबल ऑपरेटरों की समस्याओं को लेकर, जो कि समस्त भारत में 26 जनवरी को प्रातः 7 बजे से हम पूरे भारत में समस्त केबल बंद करेंगे। इसके बारे में समस्त केबल ऑपरेटरों से वार्ता की जा रही है, क्योंकि हमारी मांगे लगातार हम प्रधानमंत्री जी को ज्ञापन सौंप रहे हैं, नोडल ऑफिसर्स को बता रहे हैं, लेकिन हमारी मांगे नहीं जा रही, हमारी बात सुनी नहीं जा रही है। इस मालूम में हम जिला अधिकारी महोदय के आए हैं ये बताने के लिए कि 26 तारीख को हम बंद करेंगे। मेरे साथ और भी साथी केबल ऑपरेटर हैं, आइए मिलते हैं उनसे, उनका क्या व्यूज है। आप हैं नदीम भाई, ये बताएंगे कि किस मैटर पे हम आज मिलने आए हैं। सरकार ने एनटीओ 2017 जो लागू किया है वो काबिल तारीफ है, मगर उसके अंदर कुछ बेसिक चीज़ें हैं जो कि उसमें छोड़ दी गई हैं, जैसे कि उसके अंदर चैनल कैपिंग, उसको इतना ऊपर ले जाया गया है। जो चैनल ज़्यादातर लोग देखते हैं उनकी एमआरपी 19 रुपये रखी गई है, जो कि पूरी तरह गलत है। मैक्सिमम ज़्यादा से ज़्यादा हमने ट्राई से, एमआईबी से इसमें रिक्वेस्ट भी की है, ज्ञापन के माध्यम से भी की है, मेल भी की है, पर हमारी कोई सुन नहीं रहा। हमने कहा है उसमें ज़्यादा से ज़्यादा चैनल की जो एमआरपी हो 5 रुपये से अधिक ना हो। दूसरी चीज़, इसके अंदर एनसीएफ है, जिसको एनसीएफ है नेटवर्क कैपेसिटी फीस, जो कैश के वक्त में पूरी 100% एलसीओ की होती थी। हम चाहते हैं सरकार उस चीज़ को यथावत रखे और वो एनसीएफ जो है वो पूरा ही आज भी एलसीओ को मिले, मगर ट्राई ने उसके अंदर क्या किया है, उसको 55-45 के रेशियो में बांट दिया है, जो कि पूरी तरह गलत है। ये व्यूज थे हमारे बंद साथी केबल ऑपरेटर नदीम भाई के। मेरे साथ हिंदकॉफ के प्रदेश अध्यक्ष भी हैं आदरणीय डीके धर्मेंद्र कुमार जी। उन्होंने ही इस बंद का प्रपोजल रखा और आज समस्त भारत में इस बंद की आवाज उठ रही है, क्योंकि बराबर हम उसकी मांग को बराबर कहते चला रहे हैं कि हमारी बात सुनिए, लेकिन हमारी बात नहीं सुनी जाती। आइए धर्मेंद्र कुमार से पूछते हैं कि वो क्या कहना चाहते हैं इस संबंध में। ट्राई जो दमनकारी नीतियां लागू की गई हैं केबल ऑपरेटर है, इससे केबल ऑपरेटर का व्यवसाय सुचारू नहीं कर पा रहा है। यदि आप कोई नियम लागू करते हैं जबरदस्ती, इस हिसाब से हमारा ऑडिट करा लिया जाए और देखा जाए कि हमें कितने रुपए प्रति कनेक्शन बचता है, जिससे हम अपने परिवार के और अपने लेबर के परिवार की इनकम को सुचारू कर सकें। इसका विशेष ध्यान केंद्र सरकार और ट्राई को रखना चाहिए। बहुत अच्छी बात है, क्योंकि हर केबल ऑपरेटर एक हैंड टू माउथ होता है आज के टाइम में, और हर केबल ऑपरेटर की अर्निंग इतनी नहीं होती कि वो अपने सही तरीके से अपने परिवार का भरण पोषण कर सके। केबल ऑपरेटर के अपने कुछ खर्चे होते हैं, जैसे तार का मेंटेनेंस है, इन्वर्टर बैटरी का मेंटेनेंस है, पेट्रोल का खर्चा है, वहाँ काम कर रहे लड़कों का खर्चा है, और भी अन्य बहुत सारे ऐसे खर्चे होते हैं जिसमें इतनी कम शेयरिंग में, इतनी कम कीमत में केबल ऑपरेटर को चलाना संभव नहीं है। या तो केबल ऑपरेटर अपना व्यवसाय बंद करेंगे और मजदूरी करने पे जाएंगे, और अन्यथा इस भारत से डिश केबल का नाम पूरी तरह से खत्म हो जाएगा। यदि इस शेयरिंग को सही नहीं की गई तो ऐसा निश्चित रूप से होना तय है। मैं अपने सभी साथियों से निवेदन करूंगा कि इस वीडियो को ज़्यादा शेयर करें, और 26 जनवरी प्रातः सुबह 7 बजे से समस्त भारत केबल ऑपरेटर भाइयों, हमारी जो लड़ाई चल रही थी टीआरआई के ऑर्डर के खिलाफ, वो आज हम दिल्ली ले आए। आज दिल्ली में मंत्री कर्नल राज्यवर्धन राठौड़ जी से हम मिले। कोड़ा का ये शिष्टमंडल उनके साथ में आज शिवसेना भारतीय जनता पक्ष के सांसद गजानन कीर्तिकर, किरीट सोमैया
अरविंद सावंत, राहुल शेवाड़े, गोपाल शेट्टी साहब, भारतीय जनता पक्ष के मुंबई के अध्यक्ष आशीष शेलार भी हमारे साथ में थे। उन्होंने हमको पूरा समर्थन दिया। हमारे जो आज तक की जितनी भी केबल ऑपरेटर की तकलीफें थी वो हमने राजवर्धन राठौड़ जी के सामने रखी और हमको समर्थन देने के लिए आए हुए सांसदों ने भी अब हमारी जो बात थी वो सही ढंग से उनके सामने पेश की। और ये सब बात रखने के टाइम पे आज जब हम धंधे से बाहर जा रहे, हमारी जो धंधे में तकलीफें आ रही है और एक तरफ से सिर्फ ब्रॉडकास्टर्स के तरफ ये जो जा रहा है टेरिफ ऑर्डर, जिसमें ग्राहकों का हित नहीं देखा जा रहा है, जिसमें केबल ऑपरेटर का हित नहीं देखा जा रहा है, जिसमें एमएसओ का हित नहीं देखा जा रहा है, सिर्फ ब्रॉडकास्टर्स के हित में ही ये टेरिफ ऑर्डर जा रही है। ऐसे हमने सब इस बातों को उनके सामने रखा। बहुत देर हमने ये समझाने के बाद में इस जो डिपार्टमेंट के मिनिस्टर है राजवर्धन राठौड़ जी ने ये मान लिया है कि आप सही वक्त पे आए हो, आपकी जो बातें हैं वो मैंने समझ ली है और हमको ये आश्वासित किया है कि ये ऑर्डर किसी भी तरह से गलत तरीके से इंप्लीमेंट नहीं होगा। आपका जब तक इस विषय में समाधान नहीं होता है, जब तक आपको पूरी हम सुनवाई नहीं देते हैं, जब तक आपका पूरा ये जो बातें हैं जब तक उसका हल नहीं निकलता है, तब तक हम इसको इंप्लीमेंट नहीं करेंगे। ये आश्वासन आज उन्होंने हमको दिया है। मुझे लगता है कि हमारे लड़ाई की आज ये पहली जीत है कि हमको सही ढंग से मिनिस्टर ने सुना और हमको ये आश्वासित किया है। मैं सभी केबल ऑपरेटर को ये कहना चाहता हूं कि हमारी जीत हमारी एकता में है, तो हमारी एकता बनाए रखें। ಮುಂದಿನ ದಿನಗಳಲ್ಲಿ ಟ್ರೈ ತನ್ನ ನಿಯಮವನ್ನ ಬದಲಾಯಿಸುತ್ತದೆಯೋ ಅಥವಾ ನಿಯಮಗಳನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ತರುತ್ತದೆಯೋ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಧ್ರುವ ಟಿವಿ, ಇದು ನಿಮ್ಮ ಧ್ವನಿ.